ದರ್ಶನ್ ಅವ್ರು ಸಿನಿಮಾ ಮಾಡೋ ಚಾನ್ಸ್ ಇದೆಯಾ? ಆಸೆ ಇದೆ, ಆಸೆ ಇದೆ. ಮೊನ್ನೆ ಬಾಸ್ ಒಂದು ಫೋಟೋ ಅಂತಂದೆ, ಕೊಡಲ್ಲ, ಯಾಕೆ ಕೊಡ್ಬೇಕು ನಿನಗೆ ಅಂತಂದ್ರೆ ಅವು ಮಾಸ್ತಿದ್ರು ಪಕ್ಕದ, ಸರ್ ಇನ್ನೊಂದು ಕತೆ ಕೊಟ್ರೆ ಕೊಡ್ತೀನಿ ಅಂತ ಹೇಳಿ ಅಂತಂದ್ರೆ, ಹೌದು ಇನ್ನೊಂದು ಕತೆ. ದರ್ಶನ್ ಸರು ನಿನ್ನ ಹೆಸರು ಹೇಳುವಾಗ ನಮ್ಮ ಅಂತ ಬರುತ್ತಪ್ಪ ಅಂತ, ಆ ಥರ ನಾವು ಫೀಲ್ ಆಗ್ತಿದ್ದು. ನಾನು ಟೀಮ್ ಹೇಳ್ತಾರೆ ಈ 55 ಸಿನಿಮಾ ಒಂದು, 56ನೇ ಸಿನಿಮಾ ಕಾಟೇರ ಒಂದು, ಮತ್ತು ವಿಜಯ್ ಸರ್ಗೂ ಅಷ್ಟೇ, ಅವರು ಇದುವರೆಗೂ ಮಾಡಿಲ್ಲ. ಟೋಟಲಿ ಫ್ಯಾಮಿಲಿ. ಅದು ಕಾಟೇರ ಟ್ರೆಂಡಿಗೆ ಮಾಡಿರೋ ಕತೆ ಅಲ್ಲ, ಇದು 70s ಕತೆ. ಇದು ಗುರು ಶಿಷ್ಯರಿಗೂ ಇಷ್ಟು ಬರಲಿಲ್ಲ, ಕಾಟೇರ ಆದಮೇಲೆ ಇಷ್ಟೆಲ್ಲ ಬಂತು. ಅದೇ ಯೂಶ್ವಲಿ ಅಂದರೆ ಒಂದು ಸಿನಿಮಾ ತುಂಬ ಚೆನ್ನಾಗಿ ಆಗಬೇಕು, ಒಂದು ಕಂಟೆಂಟ್ ಆಗ್ಬೇಕಾದ್ರೆ ಇಂಡಸ್ಟ್ರಿಲಿರೋ ಎಲ್ಲ ಮೈಂಡ್ಗಳು ಒಂದು ಸಲ ಜೊತೆ ಆದರೆ ಇಂಥದ್ದೆಲ್ಲ ಉಟ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ತರುಣ್ ಅವ್ರು ಹೇಳ್ತಿದ್ರು ಲಾಸ್ಟ್ ಟೈಮ್ ಇಂಟರ್ವ್ಯೂನಲ್ಲಿ, ಅಂದರೆ ಈ ಸಿನಿಮಾನ ಅಂದರೆ ಎಲ್ಲ ನಮ್ಮ ಸರ್ಕಲಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ಫ್ರೆಂಡ್ಸ್ಗೆ, ಕಥೆಗಾರರಿಗೆ ಅಥವಾ ನಿರ್ದೇಶಕರಿಗೆ ಎಲ್ಲ ತೋರಿಸ್ತೀವಿ, ಎಲ್ಲ ತೋರಿಸಿ ಅದನ್ನ ಫೈನ್ ಟ್ಯೂನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ಕಾರಣಕ್ಕೇ ಏನೋ ನಮ್ಮ ಸಿನಿಮಾಗಳು ಆ ಥರ ಆ ಪ್ರೇಕ್ಷಕರ ನಾಡಿ ಮಿಡಿತಕ್ಕೆ ರೀಚ್ ಆಗ್ತವೆ ಅನ್ನೋ ಥರದೊಂದು ಮಾತು ಹೇಳಿದರು. ಸೊ ಆ ವಿಚಾರಕ್ಕೆ ಅದೇ ನೀವು ಹೇಳೋ ಥರ ತುಂಬ ಹತ್ತಿರ ಇತ್ತು. ಅಂದರೆ ನೀವು ಮಾಡೋ ಕೆಲಸಗಳು ಅಷ್ಟು ಜನ ಸೇರಿದಾಗ ಅದು ಹೌದೌದು ಅದಾಗುತ್ತೆ ಅಂತ. ಒಂದಕ್ಕೊಂದು ಹಾಗೆ ನಮ್ಮ ಸೀನ್ಗಳೆಲ್ಲ ಹಾಗೇನೆ, ಪ್ರತಿ ಸೀನ್ಗೆ ಅದು ಇನ್ನೊಂದೇನೋ ಇದು ಮಾಡ್ಯಾರ. ಆ ಥರ ಆಗಿ ಇವಿ ಬಿಡಿ, ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಮಾತ್ರ ನಂದೊಂದು ಐಡಿಯಾ ಅಂದರೆ ಇವ್ರದ್ದೊಂದು ಐಡಿಯಾ, ಅವ್ರದ್ದೊಂದು ಐಡಿಯಾ ಅಂತ ಸ್ಕ್ರೀನ್ ಪ್ಲೇ ಇದೆಯಲ್ಲ, ಎಕ್ಸ್ಟ್ರಾ ಆರ್ಡಿನರಿ ಜರ್ನಿ ನಮ್ಮದು ತರುಣ್ ಸರ್. ಬಟ್ ನಮ್ಗೆ ಯಾವತ್ತಿಗೂ ಕಾಟೇರ ಗೋಳಾಡಿಸ್ಲಿಲ್ಲ. ಇದು ಏನೋ ಬ್ಲ್ಯಾಂಕ್ ಹೊಡಿತು ಅಂತ 2 ದಿನ 3 ದಿನ ತಲೆ ಕೆಟ್ಟು ಆ ಥರದ್ದು ಆಗಲಿಲ್ಲ. ಈಗ ಕಾಟೇರ ಆದಮೇಲೆ ಎಲ್ಲರೂ ಮಾತಾಡ್ತಿದ್ದಾರಲ್ಲ, ಕಥೆಗಾರರು, ಗಣೇಶು ಈ ಥರ ಈ ಕತೆ ಹಿಂಗಾಯ್ತು ಅಂತ. ಈಗ ಎಷ್ಟು ಜನ ಕಾಲ್ ಮಾಡ್ತಾರೆ ಎಲ್ಲರೂ, ನಮ್ಮ ಕತೆ ಹಿಂಗಿದೆ, ಬನ್ನಿ ಕತೆ ಕೊಡೋಣ, ಕತೆ ಮಾಡೋಣ, ಕತೆಗಳಿದಾವ ಅಂತ. ಇವತ್ತು ತುಂಬ ಜನ ಕಾಲ್ ಮಾಡ್ತಾಯಿದ್ರು. ಒಂದು 3-4 ವೆರೈಟಿ ಆಫ್ ಕಾನ್ಸೆಪ್ಟಲ್ಲಿ ಕಾಲ್ ಮಾಡ್ತಾರೆ. ಒಂದು ಈ ಥರದ್ದು ಕತೆಗಳಿದಾವ ಅಂತ. ನಾನು ಇವಾಗ ಡೈರೆಕ್ಷನ್ ನನ್ನ ಉದ್ದೇಶ ಇರೋದ್ರಿಂದ ಹೋಗ್ತಾಯಿಲ್ಲ. ಇವಾಗ ಕಾಟೇರದಲ್ಲಿ ನಾನು ಬರೀ ಕತೆ ಕೊಟ್ಟು ಸುಮ್ಮನಿರಲಿಲ್ಲ. ಅಂದರೆ ಅದ್ರದ್ದು ವಿಜುವಲ್ಸ್ ಎಲ್ಲವೂ ಪ್ರತಿ ಶೆಡ್ಯೂಲ್ಗೂ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ಆಮೇಲೆ ಎಡಿಟಿಂಗ್ ಬಂದಮೇಲೆ ಅವ್ರ ಜೊತೆ ನಾನು ಟ್ರಿಮ್ಮಿಂಗಲ್ಲಿ ಕೊಟ್ಟೆ. ಅಪ್ ಟು ಟ್ರೈಲರ್ ಮುಗಿಯೋವರೆಗೂ ನಾನು ಪ್ರತಿ ಹಂತದಲ್ಲೂ ಜೊತೆಗಿದ್ದಿದ್ದು. ಯಾಕಂದರೆ ಅದು ನಮ್ಮಿಬ್ಬರ ಒಂದು ಕನಸಾಗಿತ್ತು. ನಾವು ಅಷ್ಟು ಲವ್ ಮಾಡಿದ್ದೆ ಕಾಟೇರದ್ದು ಸಿನಿಮಾ. ನಾನು ಯಾವುದು ಒಂದು 2023 ನಂದು 22ಅಲ್ಲಿ ನನ್ನ ಗುರು ಶಿಷ್ಯರು, 23ಯಲ್ಲಿ ನಂದು ಪ್ಯಾರಲಲ್ ಮಾಡ್ತಾ ನಾನು ಫ್ರೀ ಟೈಮಿಗೆಲ್ಲ ಕಾಟೇರದಲ್ಲೇ ಇದ್ದೆ. ನಾನು ಒಂದು ಪ್ರತಿ ಶೆಡ್ಯೂಲ್ ಅಂದರೆ ಸ್ಪಾಟಿಗೆ ನಾನು ಜಾಸ್ತಿ ಹೋಗಿಲ್ಲ. ಅವಾಗ ಇವಾಗ ಫುಟೇಜ್ ಬಂದ ತಕ್ಷಣ ನಾನು ಫುಟೇಜ್ ಬಂದಿದೆ ನೋಡೋಣ ಈ ಶೆಡ್ಯೂಲ್ದು, ಅದು ಫುಟೇಜ್ ಅವ್ರು ಕೇಳೋರು, ಜಡೇಶ್ ಇವಾಗ ನಾವು ಅಂದ್ಕೊಂಡಂಗೆ ಬಂದಿದೆಯಾ ಇದು, ಈ ಫುಟೇಜು, ಈ ಸೀನ್ ಇದು ಸರ್, ಅಲ್ಲಿ ಒಂದು ಏನೋ ಒಂದಂದಾಗ ಅದನ್ನ ತಗೊಳ್ಳೋರು. ಸೊ ಈ ಥರದ್ದೊಂದು ಹೆಲ್ತಿ ಎನ್ವಿರಾನ್ಮೆಂಟಿಂದ ಕಾಟೇರ ಹುಟ್ಟಿದ್ದು. ಯಾವ ಈಗೋಗಳಿಲ್ಲದೆ ಹುಟ್ಟಿರೋದು. ನಮ್ಮಲ್ಲಿ ಈಗೋಗಳಿದ್ದರೆ ಆ ಥರ ಒಂದು ಪರಿಶುದ್ಧ ಕಾಟೇರ ಹುಟ್ಟಕ್ಕೆ ಆಗ್ತಾರಲ್ಲ. ತರುಣ್ ಸರ್ ನಮಗೆ ಆ ಥರದ್ದು ಯಾವುದೇ ಈಗೋಗಳು ಇರಲಿಲ್ಲ ಔಟ್ಪುಟ್ ತೆಗೆಯೋದ್ರೊಳಗಡೆ. ಸ್ಟಿಲ್ ಟ್ರೈಲರ್ವರೆಗೂ ಅಷ್ಟಕ್ಕೊಂದು ನಾವು ಅಷ್ಟು ಜೊತೆ ಕೆಲಸ ಮಾಡಿದ್ದೀವಿ ಆ ಸಿನಿಮಾದಲ್ಲಿ. ಎಷ್ಟು ಕತೆಗಳ ಬ್ಯಾಂಕ್ ಇದೆ ಜಡೇಶ್ ಅವ್ರ ಹತ್ರ? ಕತೆಗಳಂತ ಆ ಥರ ಇಲ್ಲ, ಇರೋದೊಂದು ಸ್ವಲ್ಪ ಇದ್ದಾವೆ. ಅದೇ ಇವಾಗ ಯಾರ ಕರೆ ಮಾಡಿದಾಗ ನಾನು ಇಷ್ಟಕ್ಕೊಂದು ತೊಡಸ್ಕೊಳಕ್ಕಾಗಲ್ಲ ಸರ್, ಕತೆ ಕೊಟ್ಟು ಬರೋದು ನನ್ನದಲ್ಲ. ನಾನು ಡೈರೆಕ್ಟರ್ ಜೊತೆ ಜರ್ನಿ ಮಾಡಬೇಕು. ಯಾಕಂದ್ರೆ ನನ್ನ ಕತೆ ಅವುಗಳಿಗೆ ನ್ಯಾಯ ಒದಿಸ್ಬೇಕಾಗುತ್ತೆ. ಅವ್ರದ್ದು ವಿಷನ್ ಅಷ್ಟು ಟೈಮ್ ಇಲ್ಲ ಅನ್ನೋದು ಒಂದು ರೀತಿ. ಇನ್ನೊಬ್ಬರು ನಾನು ಕತೆ ಬರ್ದೀನಿ, ಒಂದು ಸರಿ ಕೇಳಿಬಿಟ್ಟು ಅದ್ರ ಒಪಿನಿಯನ್ ಹೇಳಿ ಅನ್ನೋ ಥರ ಒಂದು ಸ್ವಲ್ಪ ಕರೆಗಳು ಬಂದಿದ್ದಾವೆ. ಇಲ್ಲೊಂದು ಕರೆಗಳು ಡೈರೆಕ್ಷನ್ ಮಾಡಿ ವಿತ್ ಅಂಥ ಕರೆಗಳು ಬಂದಿದ್ದಾವೆ. ಇದೆಲ್ಲ ಆಫ್ಟರ್ ಕಾಟೇರ. ಗುರು ಶಿಷ್ಯರಿಗೂ ಇಷ್ಟು ಬರಲಿಲ್ಲ, ಕಾಟೇರ ಆದಮೇಲೆ ಇಷ್ಟೆಲ್ಲ ಬಂತು. ಅದೇ ಏನಂದರೆ ಹೂವಿನ ಜೊತೆ ನಾರು ಸೇರ್ತಾ ಅನ್ನಂಗೆ ಬಾಸ್ ಜೊತೆ ತರುಣ್ ಸರ್ ಜೊತೆ ಸೇರಿಬಿಟ್ಟು ಆ ಸಾಲಲ್ಲಿ ನಾವು ಈ ವರ್ಲ್ಡ್ ಕಪ್ಪಲ್ಲಿ 15 ಜನ 4 ಜನ ಆಡಲಿಲ್ಲ ಅಂದರೆ ನಾವು ವರ್ಲ್ಡ್ ಕಪ್ ಆಡಿದ್ವಿ, ಕಪ್ಪು ಹಿಡಿದ್ವಿ. ದರ್ಶನ್ ಅವ್ರು ಸಿನಿಮಾ ಮಾಡೋ ಚಾನ್ಸ್ ಇದೆಯಾ? ಆಸೆ ಇದೆ, ಆಸೆ ಇದೆ. ಮೊನ್ನೆ ಬಾಸ್ ಒಂದು ಫೋಟೋ ಅಂತಂದೆ, ಕೊಡಲ್ಲ, ಯಾಕೆ ಕೊಡ್ಬೇಕು ನಿನಗೆ ಅಂತಂದ್ರೆ ಅವು ಮಾಸ್ತಿದ್ರು ಪಕ್ಕದ, ಸರ್ ಇನ್ನೊಂದು ಕತೆ ಕೊಟ್ಟರೆ ಕೊಡ್ತೀನಿ ಅಂತ ಹೇಳಿ ಅಂತಂದ್ರೆ, ಹೌದು ಇನ್ನೊಂದು ಕತೆ ಕೊಟ್ಟರೆ ಕೊಡ್ತೀನಿ. ಈ ಥರ ಒಂದು 10 ನಿಮಿಷ ಗೊಳಾಡ್ತೀವಿ ಒಂದು ಫೋಟೋಗೆ. ಕೊನೆಗೆ ಅವರೇ ಕರೆದು ಹಗ್ ಮಾಡಿ ಒಂದು ಫೋಟೋ ಆಯಿತು. ಅದೆಲ್ಲ ಖುಷಿ ಆಗುತ್ತೆ ನನಗೆ. ಅದೇ ನಮ್ಮ ದೊಡ್ಡ ಇನ್ಸ್ಪಿರೇಷನ್. ಅಂದರೆ ನಾವು ಅವ್ರದ್ದೆಲ್ಲ ನೋಡ್ಕೊಂಡು ಬೆಳೆದವರು ಇಷ್ಟು ಹತ್ತಿರದಿಂದ. ನಾನು ಮಾಡಿದ್ದು
ಇದೆಲ್ಲ ಅವ್ರು ಮಾಡೋದು ನೋಡ್ತಿದ್ರೆ ಅದು ಹೇಳೋಕ್ಕಾಗಲ್ಲ ಸರ್ ಅಷ್ಟು. ಯಾಕಂದ್ರೆ ನೀವು ಇಮ್ಯಾಜಿನ್ ಮಾಡಿ, ಅಲ್ಲಿ ಹಳ್ಳಿಯಲ್ಲಿ ಕರೆಂಟ್ ಇಲ್ಲದ ಒಬ್ಬ ನೋಡ್ತಿರೋ ಟಿ ವಿಯಲ್ಲಿ ನೋಡ್ತಿರೋ ಹುಡುಗ ಇವತ್ತು ಬಂದ್ಬಿಟ್ಟು ದರ್ಶನ್ ಸರ್ಗೆ ಬಾಸ್ಗೆ ನಾನು ಏನೋ ಬರಿತೀನಂತೆ, ಅದು ಈ ಥರ ಹಿಟ್ಟಾಗುತ್ತಂತೆ, ಅವರು ಸ್ಟೇಜ್ ಮೇಲೆ ನಮ್ಮ ಡೈರೆಕ್ಟ್ರು, ಸಂಭಾಷಣೆಕಾರರು, ಕತೆಗಾರರು ಅಂತ ಹಿಂಗೆ ತೋರಿಸಿ ಹೇಳಿದಾಗ ಮೈ ಜುಮ್ ಅಂದ್ಬಿಡುತ್ತೆ. ಮತ್ತೇನು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ, ಪ್ರತಿ ಸರಿ ನನ್ನ ಹೆಸರು ಬಂದರೆ ನಮ್ಮ ಜಡೇಶ್ ನಮ್ಮ ಅಂತ ಬಂದ್ಬಿಡುತ್ತೆ. ನಮ್ಗೆ ಅದೇ ದೊಡ್ಡ ಖುಷಿ. ನಮ್ಮ ಮನೆಗಂತೂ ದರ್ಶನ್ ಸಾರು ನಿನ್ನ ಹೆಸರು ಹೇಳುವಾಗ ನಮ್ಮ ಅಂತ ಬರುತ್ತಪ್ಪ ಅಂತ ಆ ಥರ ನಾವು ಫೀಲ್ ಆಗ್ತಿದ್ದು ನಾನು. ಸೊ ನನಗೆ ಅದೇ ದೊಡ್ಡ ಕಿಕ್ಕು. ಒಂದಷ್ಟು ಅಂದರೆ ಕತೆಗಳು ಆಗಲಿ ಅಥವಾ ಈಗ ಲೈನಪ್ಪು ದುನಿಯಾ ವಿಜಯ್ ಅವ್ರಿಗಿದೆ ಅಥವಾ ಶರಣ್ ಅವ್ರಿಗಿದೆ, ಇದೆಲ್ಲ ಓಕೆ. ನಿಮಗೆ ಅಂತ ಒಂದು ನಿಮ್ಮೊಳಗೆ ಅಂತ ಇವ್ರಿಗೊಂದು ಪಿಕ್ಚರ್ ಮಾಡಬೇಕು, ಈ ಥರ ಮಾಡಬೇಕು, ಈ ಸ್ಟಾರ್ಗೆ ಹಿಂಗೆ ಮಾಡಬೇಕು, ಆ ಥರದ್ದೇನಾದರೂ ಇದೆಯಾ? ಇಲ್ಲ, ಬಟ್ ನಂದೊಂದು ಹುಚ್ಚುತನ ಇದೆ, ಅದು ಟಟ ಇದೆ. ಅದನ್ನು ಮಾಡಿದರೆ ಆ ಹಿಂದಿನ ಸಿನಿಮಾಗಳಲ್ಲಿ ಇದು ಬೇರೆ ಇರಬೇಕು ಅಂತ ಒಂದಿದೆ. ಫಾರ್ ಎಕ್ಸಾಂಪಲ್ ಜೆಂಟ್ಲ್ಮ್ಯಾನ್, ಅವರು ನನ್ನ 30ನೇ ಸಿನಿಮಾ. ಇವತ್ತು ಅವ್ರಿಗೊಂದು ಜೆಂಟ್ಲ್ಮ್ಯಾನ್ ಒಂದು ಯುನಿಕ್ ಆಗಿ ನಿಂತಿದೆ. ಅಂದರೆ ಅವ್ರು ಕೇಳಿದ್ರೆ ಸರ್ ಜೆಂಟ್ಲ್ಮ್ಯಾನ್ ಥರ ಒಂದು ಸಿನಿಮಾ ಮಾಡಿ ಅಂತ. ಮೊನ್ನೆ ಬರ್ತ್ಡೇ ಹೋಗಿದೆ, ಎಲ್ಲರ ಪ್ರೆಸ್ ಮೀಟಲ್ಲಿ ಕೇಳಿದ್ರು ಜೆಂಟ್ಲ್ಮ್ಯಾನ್ ಸರ್ ಥರ ಒಂದು ಸಿನಿಮಾ ಯಾವಾಗ ಮಾಡ್ತೀರಾ ಅಂತ ಪ್ರಜ್ವಲ್ ಸರ್. ಇಲ್ಲೇ ಇದ್ರಲ್ಲ ಡೈರೆಕ್ಟ್ರನ್ನ ಕೇಳಿ ಅಂತಂದ್ರೆ ಅದು ಒಂದು ಹೊಸದು. ಇವಾಗ ಶರಣ್ ಸರ್ಗೆ ಅವ್ರಿಗೆ ಈ ರ್ಯಾಂಬೋ, ವಿಕ್ಟ್ರಿ ಈ ಥರ ಒಂದು ಫನ್ ಇರೋರನ್ನ ಒಂದು ಸೀರಿಯಸ್ ಕೋಚ್ ಆಗಿ ಟರ್ನ್ ಮಾಡಿದ್ರು. ಅಂದರೆ ಅವರು ಇದುವರೆಗೂ ಸಿನಿಮಾನ ಇದು ಒಂದು ಸಿನಿಮಾ ಪ್ರತ್ಯೇಕವಾಗಿ ಕಾಣಬೇಕು ನನಗೆ ಅನ್ನೋದು. ಅದು ಬಾಸ್ಗೂ ಹಿಂಗೆ ಆಗುತ್ತಂತ ನಾನು ಅಂದ್ಕೊಂಡಿರಲಿಲ್ಲ. ಅದು ಅವ್ರ ಟೀಮ್ ಹೇಳ್ತಾರೆ ಈ 55 ಸಿನಿಮಾ ಒಂದು, 56ನೇ ಸಿನಿಮಾ ಕಾಟೇರ ಒಂದು, ಓ ಇದು ಕೂಡ ಹಂಗಾಗ್ಬಿಡ್ತಾವ ಅನ್ನೋದು. ಅಂದರೆ ನಾವು ಯೋಚನೆ ಮಾಡೋದೇ ಇದುವರೆಗೂ ಮಾಡ್ದಿರೋದು. ಇವಾಗ ನೆಕ್ಸ್ಟು ಶರಣ್ ಸರ್ಗೆ ಆಲ್ರೆಡಿ ಗುರು ಶಿಷ್ಯರು ಮಾಡಿದ್ರು ಕೂಡ ಇವಾಗ ಮಾಡಿದ್ರೆ ಅದು ಹಿಂದಿನ ಸಿನಿಮಾಗೆ ಯಾವುದೇ ಇದಕ್ಕೂ ನಮಗೆ ಮ್ಯಾಚ್ ಆಗಲ್ಲ, ಅದರಲ್ಲಿ ಏನೋ ಬೇರೆ ಥರ. ಮತ್ತು ವಿಜಯ್ ಸರ್ಗೂ ಅಷ್ಟೇ, ಅವರು ಇದುವರೆಗೂ ಮಾಡಿಲ್ಲ. ಟೋಟಲಿ ಫ್ಯಾಮಿಲಿ ಅದು. ವಿಜಯ್ ಸಾರಿಗೆ ಟೋಟಲಿ ಫ್ಯಾಮಿಲಿ ಎಮೋಷ್ನಲ್ ಕತೆ ಬರೆದಿದ್ವಿ. ಅಂದರೆ ಅವರು ಅದರಲ್ಲಿ ಕಡಿಮೆ ಎಮೋಷ್ನಲ್ ಫ್ಯಾಮಿಲಿ ಡ್ರಾಮಾದಲ್ಲಿ ಇದು ಮೊದಲನೇ ಒಂದು ಪ್ರಯತ್ನ. ಅವ್ರದ್ದು ಫ್ಯಾಮಿಲಿ ಎಂಟರ್ಟೈನರ್ ಮೂವಿನೇ ಇದು. ಸೊ ಅದು ಅವ್ರಿಗೆ ಅವಾಗ ಬೇರೆ ಥರ ಕಾಣ್ತಾ ಇದೆ. ಸೊ ಅವರು ಇದುವರೆಗೂ ಬೇರೆ ಮಾಡಿದ್ರು. ಈ ವಿಜಯ್ ಸರ್ಗೆ ಅದು ಬೇರೆಯೇ. ಆಸ್ ಎ ಫಿಲ್ಮ್ ಮೇಕರಾಗಿ, ಕತೆಗಾರರಾಗಿ ಇವಾಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ನೋಡೋದ್ರದಾದರೆ, ಈಗ ಕಳೆದ ವರ್ಷ ಅಂದರೆ 2023 ಅಂತ ನೋಡಿದಾಗ ನಮ್ಗೆ ಸಿನಿಮಾಗಳೇ ಸಿಗಲಿಲ್ಲ, ತುಂಬ ಕಡಿಮೆ ಸಿಕ್ತು. ಈ ವರ್ಷದ್ದು ಒಳ್ಳೆ ಲೈನಪ್ ಇದೆ. ಅಂದರೆ ಓಲ್ಡ್ ಪ್ರೊಡಕ್ಷನ್ಸೇ ಅಂದರೆ ಎಲ್ಲ ರಿಲೀಸ್ ಆಗೋ ಅಂಥದ್ದಕ್ಕೆ ಬಂದಿದೆ. ಅಂದರೆ ಒಂದು ಈ ಸೂಪರ್ ಸ್ಟಾರ್ ಸಿನಿಮಾಗಳು, ದೊಡ್ಡ ಸ್ಟಾರ್ ಸಿನಿಮಾಗಳು ಅಥವಾ ಹೊಸಬರು ಸಿನಿಮಾಗಳಾಗಲಿ ಸಕ್ಸಸ್ ರೇಷಿಯೋ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಕಾಟೇರ ಗೆಲುವು ಎಲ್ಲದಕ್ಕೂ ಉತ್ತರ ಕೊಡ್ತಾ ಇದೆ. ಆ ಉತ್ಸಾಹ ತೋರಿಸ್ತಾ ಇದೆ. ಅಂದರೆ ಎಲ್ಲರಿಗೂ ಕೆಲಸ, ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಇನ್ನೊಂದಷ್ಟು ಉತ್ಸಾಹದಲ್ಲಿ ಪ್ರೊಡಕ್ಷನ್ಗಳು ಶುರು ಆಗ್ತಾ ಇದೆ. ಒಂದು ಸಿನಿಮಾ ಗೆಲುವು ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋಂಥದ್ದೊಂದು ನೀವು ಕಂಡ ಹಾಗೆ. ಅಂದರೆ ನೀವು ಈ ಸ್ಟ್ರಗಲ್ಸ್ ಎಲ್ಲ ಥರನೂ ನೋಡ್ಕೊಂಬಂದಿದ್ದೀರಾ. ಸೊ ಇಂಥ ಒಂದು ಸನ್ನಿವೇಶ ಬಂದಾಗ, ಈ ಒಂದು ಸಿಚುವೇಶನ್ ಬಂದಾಗ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಸಮೃದ್ಧಿ ಅಂತ ಏನಾದರೂ ಹೇಳ್ತೀವಂದರೆ ಅದೇ. ಅಂದರೆ ಪ್ರತಿ ತಿಂಗಳು ಈ ಥರದ್ದೊಂದು ಸರ್ ಹಿಟ್ಟೋ ಫ್ಲಾಪ್ ಪ್ರಯತ್ನಗಳು ಇದ್ದೇ ಇರ್ತದೆ. ಆ ಪ್ರಯತ್ನಗಳು ಕಂಟಿನ್ಯೂ ಇರಬೇಕನ್ನೋದು ನಂದು. ಇವಾಗ ಒಂದೊಂದು ಎಲ್ಲವೂ ಶ್ರದ್ಧೆಯಿಂದನೇ ಮಾಡಿರ್ತೀವಿ. ಬಟ್ ಯಾವುದೇ ಒಂದು ಸ್ಟಾರ್ ಸಿನಿಮಾ ಬಂದರೆ ಅದೊಂದು ಹಬ್ಬ ಕ್ರಿಯೇಟ್ ಮಾಡಿ ಹೋಗುತ್ತೆ ಅಷ್ಟೇ. ಬರ್ತಾ ಇರಬೇಕು, ಪ್ರತಿ ತಿಂಗಳು ಒಬ್ಬೊಬ್ಬ ಸ್ಟಾರ್ದು ಬರಬೇಕು. ಬಟ್ ಈ ಇಯರ್ ಆ ಥರದ್ದೊಂದು ಇದೆ. ಯಾಕಂದರೆ ಫಸ್ಟ್ ಪವರ್ ಪ್ಲೇಯಲ್ಲೇ ನಾವು ಒಳ್ಳೆ ಸ್ಕೋರ್ ಹೊಡ್ಕೊಂಡಿದ್ದೀವಿ. ಇನ್ನು ನೋಡ್ಕೊಂಡು ಆಡಿದ್ರೂ ಸ್ಕೋರ್ ತಂಡದ ಮೊತ್ತ ಸಾಕತ್ತಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಕಾಟೇರ ತುಂಬ ಒಳ್ಳೆಯ ಯಶಸ್ಸು, ಅದು ಇಡೀ ಇಂಡಸ್ಟ್ರಿಗೆ ಯಶಸ್ಸು ಕೊಟ್ಟಿರುವಂಥದ್ದು. ಎಲ್ಲರ ಮುಖದಲ್ಲೂ ಖುಷಿ ಇದೆ. ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾರೆ ಈ ವರ್ಷ ಬರುವಂಥ ಸಿನಿಮಾಗಳಿಗೆ. ಅಂದರೆ ಆ ಫ್ಯಾನ್ಸ್ ವಿಚಾರದಲ್ಲೂ ಕೂಡ, ಅಂದರೆ ಇವರು ಆ ಫ್ಯಾನ್ಸು ಅವ್ರಿಗೆ ಆ ಥರದ್ದಿಲ್ಲ. ಎಲ್ಲರೂ ಒಟ್ಟಾಗಿ ಸಿನಿಮಾಗಳು ನೋಡ್ತಿರೋದು ಅಥವಾ ಕಾಟೇರಕ್ಕೆ ಬರ್ತಿರೋವಂಥದ್ದು. ಒಂದು ಕನ್ನಡ ಸಿನಿಮಾ ಒಂದೇ ವಾರದಲ್ಲಿ 100 ಕೋಟಿ ಮಾಡುತ್ತೆ ಅಂದರೆ ಅದರ ತಾಕತ್ತು ಎಷ್ಟು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನೋಡಿ ಕನ್ನಡದಲ್ಲಿ ಮಾರ್ಕೆಟ್ ಎಷ್ಟಿದೆ ಅಂತ. ನಾನು ತುಂಬ ಮಾಡಿದವರು ಸರ್, ತುಂಬ ಜನ ಸಿನಿಮಾದವರು ಇದೊಂದು 100 ಕೋಟಿ ಆಗಲಪ್ಪ, 100 ಕೋಟಿ ಆಗಲಪ್ಪ ಅಂದರೆ ಇಷ್ಟೊಂದು ಇದೆ ಅಂತ ಒಂದು ಎನರ್ಜಿ ಇದೆ ಅಂತ ತೋರಿಸ್ಕೊಡ್ಲಿ. ಬೇರೆ ಇದು ಇಷ್ಟು ಮಾರ್ಕ್ ಇಷ್ಟಿದೆ ಅಂದಮೇಲೆ ನಾವು ಅದನ್ನ ರೀಚ್ ಮಾಡಬೇಕು ಅಂತ ನಿಜವಾಗ್ಲೂ ಹೇಳ್ತಿದ್ದೀನಿ. 1 ವೀಕಲ್ಲಿ 100 crore ಈ ಥರದ್ದು ಒಂದು ಆಗಿದ್ದು ಇಷ್ಟಕ್ಕೊಂದು ಇನ್ನೂ ಹೋಗ್ತಾ ಇದೆ. ಇದು ಇಷ್ಟಕ್ಕೊಂದು ಇದೆ ಅಂತ ಬರೀ ಕನ್ನಡ, ನಾವೇನು ಪ್ಯಾನ್ ಇಂಡಿಯಾ ಮಾಡಬೇಕಾಗಿಲ್ಲ, ಎಲ್ಲಿ ಮಾಡಬೇಕಾಗಿಲ್ಲ. ಬರೀ ಕನ್ನಡ ಸಿನಿಮಾದಲ್ಲಿ ಇಷ್ಟು ದುಡ್ಡಿದೆ ಅಂತ ತೋರಿಸಿ, ಇಷ್ಟು ನೋಡುಗರಿದ್ದಾರೆ, ಇಷ್ಟು ಸಿನಿಮಾ ಆಡಿಯನ್ಸ್ ಇದ್ದಾರೆ ಅಂತ ತೋರಿಸೋದಿದೆಯಲ್ಲ,
ಅದು ಗ್ರೇಟ್. ಅದಕ್ಕೊಂದು ನಾನೊಬ್ಬ ಪಾರ್ಟ್ ಆಫ್ ಇದ್ದಿದ್ದೀನಲ್ಲ, ಅದಕ್ಕೆ ನಾನು ತುಂಬ ಅಭಾರಿ. ಯಾಕಂದರೆ ಇದು ಯಾವಾಗಲೂ ಉಳಿಯುವಂಥದ್ದು. ಇಷ್ಟೊಂದಿದೆ ಅಂದರೆ ಅದು ಯಾವತ್ತೂ ಕರಗಲ್ಲ. ನಾವು ಬೇರೆಯವರೆಲ್ಲ ರೀಚ್ ಮಾಡೋದು ಅಷ್ಟೇ. ಮತ್ತು ಲಾಸ್ಟಾಗಿ ಏನು ಹೇಳ್ತೀನಿ, ನಾನು ಯಾವಾಗಲೂ ಹೇಳ್ತಿದ್ದೆ, ಕಾಟ್ಯಾರ ಟ್ರೆಂಡಿಗೆ ಮಾಡಿರೋ ಕಥೆ ಅಲ್ಲ ಇದು, 70s ಕಥೆ ಇದು. ಬಟ್ ಅಲ್ಲಿನ ಎಷ್ಟೋ ವಿಚಾರಗಳು ಇವಾಗೂ ನಡೀತಾ ಇದ್ದಾವೆ, ಬೇರೆ ಬೇರೆ ರೂಪದಲ್ಲಿದ್ದಾವೆ, ಬೇರೆ ಬೇರೆ ಆಕಾರದಲ್ಲಿದೆ ಅಷ್ಟೇ. ಹೌದು, ಅದೇ ವ್ಯವಸ್ಥೆ ಇವಾಗಲೂ ಇದೆ, ಅದೇ ಪೊಲಿಟಿಕಲ್ ಇದೆ, ಅದೇ ಸರ್ವೈವಲ್ ಇದೆ, ಅದೇ ವ್ಯವಸ್ಥೆ ಇದೆ, ಬೇರೆ ಬೇರೆ ರೂಪದಲ್ಲಿದೆ. ಎಲ್ಲವರೆಗೂ ಇದಿರುತ್ತೋ ಅಲ್ಲವರೆಗೆ ಕಾಟ್ಯಾರ ಇರುತ್ತೆ. ಇದು ಸಾರ್ವಕಾಲಿಕವಾಗಿ ಇರುವಂಥ ಸಿನಿಮಾ, ಟ್ರೆಂಡಿಗೆ ಬಂದು ಹೋಗುವಂಥ ಸಿನಿಮಾ ಅಲ್ಲ. ನೀವು ಇನ್ನೂ 20 ವರ್ಷ ಒಂದು ವ್ಯವಸ್ಥೆ, ಜಾತಿ ವ್ಯವಸ್ಥೆ ಇರ್ತಂದರೆ ಕಾಟ್ಯಾರ ಇರ್ತಾರೆ ಅಷ್ಟೇ. ಕಾಟೇರ ಹಸಿರು ಕ್ರಾಂತಿ, ಹಸಿರು ನಿಶಾನೆ ಇಂಡಸ್ಟ್ರಿಗೆ, ರೈತರ ಪಾಲಿಗೆ ಒಂದು ಹೊಸ ಚೈತನ್ಯ, ಹೊಸ ಉತ್ಸಾಹ. ರೈತರು ಭಾರತದ ಬೆನ್ನೆಲುಬು. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ರೈತರಿಗೆ ಕೊಡುವಂತಹ ಗೌರವ, ಮಹತ್ವ ನಮ್ಮ ಸಿನಿಮಾ ರಂಗದಿಂದ ಯಾವತ್ತೂ ದೊಡ್ಡದಾಗಿದೆ, ಮುಂದಿರುತ್ತೆ. ಸೊ ಈ ಒಂದು ವಿಚಾರಕ್ಕೆ ಕಾಟೇರ ಇವತ್ತಿಷ್ಟು ದೊಡ್ಡ ಸಕ್ಸಸ್ ಆಗಿದೆ, ಎಲ್ಲ ಕಡೆ ಹಸಿರು ಬಾವುಟ ಹಾರಾಡ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಕಾಟೇರ ಕಥೆಗಾರರೊಟ್ಟಿಗೆ ಈ ಒಂದು ಮಾತುಕತೆ ನಡೆಸಿದ್ವಿ. ಅವರಿಗೆ ಕನ್ನಡ ಪಿಕ್ಚರ್ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ, ಅದು ಹಸಿರು ಸಂಕೇತ, ಒಂದು ಗಿಡವನ್ನು ಕೊಡೋಣ ಅಂತ ಹೇಳಿ. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸೂಕ್ತವಾದನ್ನೇ ಕೊಟ್ಟಿದ್ದೀರಾ. ರೈತರ ಮಗ ನಾನು ಈ ಥರದ ಹಸಿರು ಕೊಟ್ಟಿದ್ದಕ್ಕೆ ತುಂಬ ಖುಷಿ. ಇವಾಗಲೂ ನಮ್ಮ ಅಪ್ಪ ಅಮ್ಮ ಅವ್ರ ಜಮೀನಿನಲ್ಲಿ ಕೆಲಸ ಮಾಡದೇ ಇದ್ದರೆ ಅವ್ರಿಗೆ ಇಲ್ಲಿ ಬನ್ನಿ ಅಂತ ಹೇಳ್ತೀವಿ. ಅವರು ಇಲ್ಲಿ 2 days ಮೇಲೆ ಇರಲ್ಲ. ಅವ್ರಿಗೇನು ಹೆಲ್ತ್ ಇಶ್ಯೂ ಆಗಿಬಿಡುತ್ತಪ್ಪ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಮತ್ತೆ ಆರೋಗ್ಯ. ಮೋಸ್ಟ್ಲಿ ಅವ್ರು ಇದ್ರ ಜೊತೆನೇ ಬೆಳೆದಿರೋದ್ರಿಂದ ಇದು ಬಿಟ್ಟು ಬದುಕಕ್ಕೆ ಅವ್ರಿಗೂ ಆಗಲ್ಲ. ಇಲ್ಲ, ಆ ಎಮೋಷನ್ಸೇ ಕಾಟೇರದಲ್ಲಿ ನೀವು ತಂದಿರೋದು ಅನ್ಸುತ್ತೆ. ಹಾಂ, ಹೌದು. ನಮ್ಮ ಅಪ್ಪಗಂತೂ 1 day ಇರ್ತಾರೆ, ನೆಕ್ಸ್ಟ್ ಡೇಗೆ ಅವ್ರಿಗೆ ಏನು ಬ್ರೀತಿಂಗಲ್ಲಿ ಇದಾಗೋದು, ಕೋಲ್ಡ್ ಆಗೋದು, ಅಲರ್ಜಿ ಥರ ಆಗೋದು, ಹೋಗ್ಬಿಡ್ತಾರೆ ಅವ್ರು ಸಡನ್ಲಿ. ನಮ್ಮಮ್ಮ ಆದರೂ ಸ್ವಲ್ಪ 1 ವಾರ ಅಡ್ಜಸ್ಟ್ ಆಗ್ತಾರೆ. ನಮ್ಮಪ್ಪ ಒಂದಿನ ಬಿಟ್ಟು ಬೆಂಗಳೂರಿಗೆ ಇರಲ್ಲ ಅವರು. ಅದೇ ಇದ್ರ ಜೊತೆ ಬೆಳೆದಾರೆ ಅವರು. ಅದೇ ಜೀವ ಅಲ್ಲ ಸರ್ ಮೂಲ. ಹೌದೌದು, ತುಂಬ ಹಳ್ಳಿಗರಿಗೆ ಇದೇ ಸಮಸ್ಯೆ. ಮಕ್ಕಳು ಇಲ್ಲಿ ಕರ್ಸೋಕ್ಕೂ ಆಗಲ್ಲ, ಅಲ್ಲಿ ವಯಸ್ಸಾದವ್ರನ್ನ ಬಿಡೋಕ್ಕೂ ಆಗಲ್ಲ, ದೊಡ್ಡ ಸಮಸ್ಯೆ ಅದು. ಬಟ್ ಅವ್ರು ಅಲ್ಲೇ ಇದ್ದು ಒಂದು ಅದೇ ದೇವರು ಭಾಷೆ ಹೇಳಿದ್ರಲ್ಲ, ನಮ್ಮ ಇವ್ರು ಬರ್ತಾರಲ್ಲ, ಮಾಸ್ತಿ ಇವರು ಬರ್ತಾರೆ, ಅನ್ನನ ದೇವರು ಅಂತಾರೆ. ಅಂಥ ದೇವರು ಸೃಷ್ಟಿಸೋನು ರೈತ. ಆ ರೈತ ಇಲ್ಲಿದ್ದಾರೆ. ಈ ಡೈಲಾಗ್ ಕೇಳಿ ನಮ್ಮ ಮಗ ನಾನು ರೈತ ಆಗ್ಬೇಕು ಅಂದ್ಬಿಟ್ಟಿದ್ರಪ್ಪ. ಇಲ್ಲ, ತುಂಬ ಜನ ಮಾತಾಡ್ತಿರೋದು ಅಂದರೆ ದೇವ್ರು ಆಗ್ಬಿಡ್ತಾರಪ್ಪ ಅಂತ. ದೇವರೇ ಅಂತ, ಹಂಗ ನಾನು ರೈತ ಆಗ್ತೀನಿ ಅಂತ. ಆಯ್ತು ಬಿಡಿ, ಸಿನಿಮಾ ಮಾಡಿ ಸಾರ್ಥಕ ಆಯಿತು ಅಂತ. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಇದಿಷ್ಟು ಕಾಟೇರ ಕಥೆಗಾರ ಮತ್ತು ನಿರ್ದೇಶಕ ಜಡೇಶ್ ಅವರ ಒಂದು ಮಾತುಕತೆ. ಸೊ ಕಾಟೇರ ಒಂದು ಜರ್ನಿ ಮತ್ತು ಜಡೇಶ್ ಅವರ ಒಂದು ಪರಿಚಯ ನಿಮಗೆಲ್ಲ ಖುಷಿ ಕೊಟ್ಟಿರುತ್ತೆ ಮತ್ತು ಸಂತಸ ತಂದಿರುತ್ತೆ ಅಂತ ಬಯಸ್ತೀನಿ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.